ಕನ್ನಡ ಸಾಹಿತ್ಯಕ್ಕೆ ಸಾವಿರಾರು ವರ್ಷಗಳ ಇತಿಹಾಸವಿದೆ. ಸದ್ಯ ಕನ್ನಡ ಸಾಹಿತ್ಯ ಲೋಕಕ್ಕೆ ಅಂತಾರಾಷ್ಟ್ರೀಯ ಗರಿ ಮುಡಿಗೇರಿದೆ. ಬಾನು ಮುಷ್ತಾಕ್ ಅವರ ಹಾರ್ಟ್ ಲ್ಯಾಂಪ್ ಕೃತಿಗೆ ಬುಕರ್ ಪ್ರಶಸ್ತಿ ಲಭಿಸಿದೆ. ಪ್ರಸಿದ್ಧ ಸಾಹಿತಿಗೆ ಅಭಿನಂದನೆಗಳ ಮಹಾಪೂರವೇ ಹರಿದು ಬರ್ತಾ ಇದೆ. ಕನ್ನಡ ಸಾಹಿತ್ಯಕ್ಕಿರೋ ತಾಕತ್ತೆ ಅಂಥದ್ದು. ಶ್ರೀಮಂತ ವೈವಿಧ್ಯಮಯವಾದ ಕನ್ನಡಕ್ಕೆ ಇಡೀ ಜಗತ್ತನ್ನೇ ಸೆಳೆಯುವ ಶಕ್ತಿ ಇದೆ. ಓದುಗರ ಮನಸ್ಸು ಬೆಸೆಯುವ, ಪ್ರತಿಯೊಬ್ಬರ ಬಾಳಿಗೆ ಬೆಳಕಾಗುವ ಬ್ರಹ್ಮಾಂಡ ವಿಸ್ಮಯ. ಸದ್ಯ ಕನ್ನಡ ಸಾಹಿತ್ಯ ಲೋಕಕ್ಕೆ ಅಂತಾರಾಷ್ಟ್ರೀಯ ಕಿರೀಟ ಲಭಿಸಿದೆ. ಕನ್ನಡ ಸಾಹಿತ್ಯಕ್ಕೆ ಅಂತಾರಾಷ್ಟ್ರೀಯ ಗರಿ. ಬಾನು ಮುಷ್ತಾಕ್ಗೆ ಬೂಕರ್ ಗೌರವ. ಬಾನು ಮುಷ್ತಾಕ್ ಕನ್ನಡ ಸಾಹಿತ್ಯದ ಮಹಾ ಮೆರವಣಿಗೆಯ ಮತ್ತೊಂದು ಮಹೋನ್ನತ ಅಧ್ಯಾಯ. ಕನ್ನಡದ ಆಸ್ವಾದವನ್ನ ಬಾನೆತ್ತರಕ್ಕೆ ಕೊಂಡೊಯ್ದ ಲೇಖಕಿ. ದನಿ ಇಲ್ಲದವರ ದಮನೀಯ ಹೆಣ್ಮಕ್ಕಳಿಗೆ ಇವರೇ ದನಿ. ಕನ್ನಡ ಮಣ್ಣಿನ ಶಕ್ತಿ ಏನು ಅನ್ನೋದನ್ನ ಜಗತ್ತಿಗೆ ಸಾರಿದ ಪ್ರಸಿದ್ಧ ಸಾಹಿತಿ. ಸದ್ಯ ಇದೇ ಬಾನು ಮುಷ್ತಾಕ್ ಹಾರ್ಟ್ ಲ್ಯಾಂಪ್ ಕೃತಿ ಮೂಲಕ ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿ ಮುಡಿಗೇರಿಸಿಕೊಂಡಿದ್ದಾರೆ. ಈ ಮೂಲಕ ವಿಶ್ವದಾದ್ಯಂತ ಕನ್ನಡ ಸಾಹಿತ್ಯದ ಕೀರ್ತಿ ಪತಾಕೆ ಹಾರಿಸಿದ್ದಾರೆ. ಹಾಸನ ಮೂಲದ ಬಾನು ಮುಷ್ತಾಕ್ ಮಧ್ಯಮ ವರ್ಗದ ಮುಸ್ಲಿಂ ಕುಟುಂಬದಲ್ಲಿ ಬೆಳೆದವರು. ಮುಸ್ಲಿಂ ಬಾಲಕಿಯರು ಹಾಗೂ ಹೆಣ್ಣು ಮಕ್ಕಳ ದೈನಂದಿನ ಬದುಕನ್ನ ಆಧರಿಸಿ ಹಾರ್ಟ್ ಲ್ಯಾಂಪ್ ಕೃತಿ ಬರೆದಿದ್ರು. ಇದೇ ಸಂಕಲನವನ್ನ ಮಡಿಕೇರಿ ಮೂಲದ ದೀಪಾ ಭಸ್ತಿ ಇಂಗ್ಲಿಷ್ಗೆ ಅನುವಾದಿಸಿದ್ರು. ಇದೇ ಕೃತಿಗೆ ಪ್ರತಿಷ್ಠಿತ ಬೂಕರ್ ಪ್ರಶಸ್ತಿ ಲಭಿಸಿದೆ. ಲಂಡನ್ನ ಟೇಟ್ ಮಾಡರ್ನ್ನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಅಧಿಕೃತವಾಗಿ ಘೋಷಿಸಲಾಗಿದೆ. ಈ ಪ್ರಶಸ್ತಿ 57.2 ಲಕ್ಷ ನಗದು ಒಳಗೊಂಡಿದೆ. ಸಮಾರಂಭದಲ್ಲಿ ದೀಪಾ ಬಸ್ತಿ ಕೂಡ ಉಪಸ್ಥಿತರಿದ್ದರು. ಬಾನು ಮುಷ್ತಾಕ್ ನಮ್ಮ ಹಾಸನದವರು. ಅಂತಾರಾಷ್ಟ್ರೀಯ ಕಿರೀಟ ಮುಡಿಗೇರ್ತಿದ್ದಂತೆ ಬಾನು ಮುಷ್ತಾಕ್ ಮನೆಯಲ್ಲಿ ಸಂಭ್ರಮ ಮನೆ ಮಾಡಿದೆ. ಪತಿ, ಪುತ್ರ, ಸೊಸೆ ಹಾಗೂ ಮೊಮ್ಮಕ್ಕಳು ಸಿಹಿ ಹಂಚಿ ಸಂಭ್ರಮಾಚರಣೆ ಮಾಡಿದ್ದಾರೆ. ಪತ್ನಿಯ ಸಾಹಸ, ಸಾಹಿತ್ಯ ಗಾಥೆಗೆ ಸದಾ ಬೆಂಗಾವಲಾಗಿ ಬೆನ್ನೆಲುಬಾಗಿ ನಿಂತ ಪತಿ ಮುಷ್ತಾಕ್ರ ಮಾತುಗಳಲ್ಲಿಂದು ಅತಿ ದೊಡ್ಡ ಸಾರ್ಥಕತೆ ಎದ್ದು ಕಾಣ್ತಿದೆ. ಚಾಪ್ಟೆಸ್ಟ್ ಅಂತೂ ಬಂದಿತ್ತು, ಬರಬಹುದು ಚಾನ್ಸಸ್. ಯಾಕಂದರೆ ಜಪಾನು, ಇಟಲಿ ಸುಮಾರು ಪುಸ್ತಕಗಳು ಬಂದಿತ್ತು. ಇದು ಒಂದು ಚಾನ್ಸ್ ಅಷ್ಟೇ. ತುಂಬಾ ಖುಷಿ ಆಯಿತು. ತುಂಬ ಖುಷಿ ಆಗ್ತಿದೆ. ಅವರ ಒಂದು ಸಾಧನೆಗೆ ಒಂದು ಅಂತಾರಾಷ್ಟ್ರೀಯ ಮಟ್ಟದ ಒಂದು ಮನ್ನಣೆ ಸಿಕ್ಕಿತು ಅಂದರೆ ತುಂಬ ಖುಷಿಯ ವಿಷಯ. ಅದೇ ದಾರಿಯಲ್ಲಿ ಅವರು ಒಂದು ನಡ್ಕೋ ಬಂದಿದ್ದಾರೆ. ಅವರು ತುಂಬ ಪರಿಶ್ರಮವೂ ಪಟ್ಟಿದ್ದಾರೆ. ಕನ್ನಡ ಸಾಹಿತ್ಯದ ಗರಿಮೆಯನ್ನ ಬಾನೆತ್ತರಕ್ಕೆ ಏರಿಸಿದ ಬಾನು ಮುಷ್ತಾಕ್ ರವರಿಗೆ ಅಭಿನಂದನೆಗಳ ಮಹಾಪೂರವೇ ಹರಿದು ಬರ್ತಿದೆ. ಸಿಎಂ ಸೇರಿದಂತೆ ನಾಡಿನ ಗಣ್ಯರು ಶುಭ ಕೋರಿದ್ದಾರೆ. ಬಾನು ಮುಷ್ತಾಕ್ ಹಾಸನದವರು ಅವರ ಹೃದಯ ದೀಪ ಕೃತಿಗೆ ಬೂಕರ್ ಪ್ರಶಸ್ತಿ ಬಂದಿದೆ. ಇಂಥ ಪ್ರಶಸ್ತಿ ಕನ್ನಡ ಭಾಷೆಗೆ ಬಂದಿರತಕ್ಕಂಥದ್ದು ಖುಷಿ ಪಡ್ತಕ್ಕಂಥ, ಹೆಮ್ಮೆ ಪಡ್ತಕ್ಕಂಥ ವಿಚಾರ. ಕನ್ನಡದ ಕಂಪು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಪಸರಿಸಿದ ಲೇಖಕಿಗೆ ಕನ್ನಡಿಗರು ಸಲಾಂ ಎಂದಿದ್ದಾರೆ. ಕೃಷ್ಣ ಇಬ್ಬೀಡು, ನ್ಯೂಸ್ 18 ಹಾಸನ.